ಆದರಣೀಯ ಅಧ್ಯಕ್ಷರು, ಭಂಡಾರಿಗಳ ಅಭಿಮಾನಿ, ಕಿರಿಯ ಅಭಿಮಾನಿಗಳಂತ ಉಮೇಶ್ ಭಾಯಿ ಅವರೇ, ಮತ್ತು ಇಲ್ಲಿಯ ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರದ ಎಲ್ಲ ಆಗುಹೋಗುಗಳಿಗೆ ಬೆಂಬಲ ಕೊಡ್ತಾ ಇರುವ ಪರಮಾದರಣೀಯರಾದ ಶ್ರೀ ಸ್ವಾಮೀಜಿಯವರೇ, ಶ್ರೀಪತಿ ಭಟ್ರೆ, ಮಾರೂರು ಮತ್ತು ನಡಿಗುತ್ತು ಮಾರೂರು ಭಂಡಾರಿ ಮನೆತನದ ಎಲ್ಲ ಹಿರಿಕಿರಿಯರೇ ಮತ್ತು ಕಲಾ ಬಂಧುಗಳೇ, 32 ವರ್ಷದ ನಂತರ ಒಂದು ಸಂಸ್ಮರಣೆ ಕಾರ್ಯಕ್ರಮ ನಡೀತಾ ಇದೆ ಅನ್ನೋದು ತಡವಾಯಿತು ಅಂತ ಹೇಳಿದ್ದಾರೆ. ಆದರೆ ಅದನ್ನು ಇನ್ನೊಂದು ರೀತಿಯಲ್ಲಿ ತೆಕ್ಕೊಳ್ಬೋದು. 32 ವರ್ಷಗಳ ನಂತರ ಕೂಡ ಆ ವ್ಯಕ್ತಿಯನ್ನೊಂದು ಜೀವಂತ ನಮ್ಮೊಟ್ಟಿಗಿರೋ ವ್ಯಕ್ತಿಯಾಗಿ ನಾವು ಭಾವಿಸಿದ್ದೇವೆ ಅಂತ. ಮಾತ್ರ ಅಲ್ಲ, ಇಲ್ಲಿ ಬರುವಾಗ, ಮಾರೂರಿಗೆ ಹೋಗುವಾಗ, ಇಲ್ಲೆಲ್ಲ ನಾವು ಯಾವ್ಯಾವ ವೇದಿಕೆಗಳಲ್ಲಿ ಭಾಗವಹಿಸಿದ್ದೇವೋ ಅಲ್ಲೆಲ್ಲ ಅವರ ಸಂಸ್ಮರಣೆ ಆಗ್ತಲೇ ಬಂದಿದೆ. 32 ವರ್ಷದ ನಂತರ ನಾನು ನಿಜವಾಗಿ ಸಂಸ್ಮರಣಾ ಭಾಷಣಕ್ಕೆ ನಿಲ್ಲಬಾರ್ದಿತ್ತು. ಅವರ 88ನೇ ವರ್ಷಕ್ಕೆ ಸನ್ಮಾನಕ್ಕೆ ನಾನು ಅಭಿನಂದನೆ ಮಾಡಬೇಕು. ಅವರ ಅರ್ಥವನ್ನು ಬಹಳಷ್ಟು ಕೇಳಿದವರು ನಾವೆಲ್ಲ ಇದ್ದೇವೆ. ಇಲ್ಲಿ ಅಭಯರಿದ್ದಾರೆ, ಶ್ರೀಪತಿ ಭಟ್ ಇದ್ದಾರೆ, ಬೇರೆಯವರು ಇದ್ದಾರೆ. ಪಕ್ಕನೆ ಎಂಬ ಹಾಗೆ ಸ್ವಲ್ಪ ಯಾವುದೇ ಕಾಲದ ಬೈ ಎನಿ ಸ್ಟ್ಯಾಂಡರ್ಡ್ಸ್ 56 ತೀರೋಗೋ ಪ್ರಾಯ ಅಲ್ಲ, ಅದನ್ನು ಧನಂಜಯರು ಬರೆದಿದ್ದಾರೆ. ಪಕ್ಕನೆ ಎದ್ದು ಹೋದಾಗ ಹೋಗಿಬಿಟ್ಟಿದ್ದಾರೆ ಅವರು. ಅವರನ್ನು ಸಂಸ್ಮರಿಸುವುದು ಪುಣ್ಯ ಕಾರ್ಯ ಮತ್ತು ನನ್ನ ಕರ್ತವ್ಯ ಎಂಬ ಭಾವನೆಯಿಂದ ನಾನು ಒಪ್ಪಿಕೊಂಡು ಬಂದಿದ್ದೇನೆ. ಅನೇಕ ಭಾವನೆಗಳು ಒತ್ತರಿಸಿ ಬರುವ ಸಮಯ ಇದು. ಭಂಡಾರಿಗಳು ಅನಾರೋಗ್ಯದಲ್ಲಿದ್ದದ್ದು ಗೊತ್ತಿತ್ತು ನಮಗೆ. ಅವರು ತೀರಿಕೊಂಡಾಗ ನಾವು ಒಂದು ತಂಡದೊಂದಿಗೆ ದುಬೈಯಲ್ಲಿದ್ದೆವು. ಅಲ್ಲೇ ನಾವು ಖಾಸಗಿಯಾಗಿ ಕೂಡಲೇ ಒಂದು ಸಂಸ್ಮರಣೆ ಮಾಡಿದೆವು. ಶೇಣಿಯವರಿದ್ದರು, ಬಲ್ಲಾಳರಿದ್ದರು, ಗೋವಿಂದ ಭಟ್ರಿದ್ದರು, ಸುಂದರರಾಯರಿದ್ದರು, ಒಳ್ಳೆ ಲಕ್ಷ್ಮಣ ಶೆಟ್ಟರಿದ್ದರು. 12 ಕಲಾವಿದರ ತಂಡ ಅದು. ಆಮೇಲೆ ಒಂದು 3-4 ದಿನ ಉಳಿದಿತ್ತು ನಮಗೆ ಬರಲಿಕ್ಕೆ. ನಮಗೆ ಆ ಭಾಗದ ಆ ಉಳಿದ ಒಂದು ಸಂಸ್ಮರಣೆಯ ಅಂದರೆ ಅವರ ನಿಧನದ ಕಾರಣದಿಂದ ಆ ಪ್ರವಾಸದ 4 ದಿವಸ ನಮಗೆ ಸಂತೋಷಕರವಾಗಿ ಕಳೀಲಿಲ್ಲ. ಅಷ್ಟು ನಾವು ಕಳ್ಕೊಂಡ. ಇಟ್ ಸ್ಪಾಯಿಲ್ಡ್ ಅವರ್ ಹ್ಯಾಪಿನೆಸ್. ಸ್ವಲ್ಪ ನಮ್ಮ ಸಂತೋಷ ಹಾಳಾಯಿತು, ಸ್ವಲ್ಪ ಮಬ್ಬಾಗಿತ್ತು ನಮ್ಮದು ಪರಿಸ್ಥಿತಿ. ಅಷ್ಟು ನಾವು ಅವರನ್ನು ಹಚ್ಚಿಕೊಂಡಿದ್ದೆವು, ಅವರು ನಮ್ಮನ್ನು ಹಚ್ಚಿಕೊಂಡಿದ್ದರು. ಸುಮಾರು 1955ನೇ ಇಸ್ವಿಯಿಂದ ತೀರಿಕೊಳ್ಳುವವರೆಗೂ 91ನೇ ಇಸ್ವಿವರೆಗೂ ಸುಮಾರು ಹೆಚ್ಚು ಕಡಿಮೆ 35-40 ವರ್ಷಗಳ ಕಾಲ ಮುಖ್ಯವಾಗಿ ಕಾರ್ಕಳ, ಮೂಡಬಿದ್ರೆ, ಬೆಳ್ತಂಗಡಿ ಮತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ಕೂಡ ಯಕ್ಷಗಾನ ರಂಗಭೂಮಿಯಲ್ಲಿ ಅತ್ಯಂತ ಪ್ರಭಾವಿಯಾಗಿ ಒಂದು ಕ್ಷೇತ್ರದ ಅವರನ್ನೇ ನೋಡಲಿಕ್ಕೆ ಬರುವ ಜನರಿರುವ ರೀತಿಯಲ್ಲಿ ರಂಗಭೂಮಿಯನ್ನು ಆಳಿದಂತಹ ಒಬ್ಬ ಅಸಾಧಾರಣ ಕಲಾವಿದ ಮಂಜುನಾಥ್ ಭಂಡಾರಿ. ನನ್ನಿಂದ 12 ವರ್ಷ ದೊಡ್ಡವರು. ಆದರೆ ಯಾವಾಗಲೂ ನಮಗೆ ವಯಸ್ಸಿನ ಅಂತರ ಅಡ್ಡ ಬರ್ತಿರಲಿಲ್ಲ. ಮೊದಲ 1 ವರ್ಷ ಬಿಟ್ಟರೆ ನಾನು ಅವರದ್ದು ಪ್ರಥಮವಾಗಿ ನೋಡಿದ್ದು 62ನೇ ಇಸ್ವಿಯಲ್ಲಿ ಅಂತ ಗ್ರಹಿಸ್ತೇನೆ, ಬೆಳವಾಯಲ್ಲಿ. ಈಗ ಸುನಂದ ಮಾಧವ ಪ್ರಭು ಹಾಲ್ ಉಂಟಲ್ಲ, ಅದರ ಆಚೆ ಒಂದು ಭಜನಾ ಮಂದಿರ ಇತ್ತು. ಅಲ್ಲಿ ನಾನು ಇನ್ನೊಬ್ಬ ಶ್ರೇಷ್ಠ ಕಲಾವಿದ ದಿವಂಗತ ಮರ್ದ್ರೋಟು ಭುಜಬಲೆತಿಕಾರಿಗಳ ಒಟ್ಟಿಗೆ ಬಂದಿದ್ದೆ. ಆಗ ಒಂದು ತಂಡವನ್ನೇ ಕರೆಯುವುದು, ಸ್ಪೆಷಲ್ ಕೂಟ ಅಂತ ನಾವು ಹೇಳೋದು. ಒಬ್ಬಿಬ್ಬರನ್ನು ಈಚೆಂದು ಕರೆದಿದ್ದರು. ಸ್ಮರಣೀಯರಾದ ಭಾಗವತ ಪುಂಡ್ಲಿಕ್ಷಣೆಯವರು ಇದ್ದರು. ಮೂಡುಬಿದಿರೆಯ 3 ಅಂತ ನಾನು ಹೇಳೋದು. ವಿದ್ವಾನ್ ಕಾಂತರೇಗಳು, ಪುಂಡ್ಲಿಕ್ಷಣೆಯವರು, ಮಂಜುನಾಥ್ ಭಂಡಾರಿ ನಮಗೆ ಬೇಕಾದವರು, ಎಲ್ಲ ನಮ್ಮಿಂದ ಹಿರಿಯರು. ಆ ದಿವಸ ನನಗೆ ಅವರ ಪರಿಚಯ. ಆಗ ಪರಿಚಯ ಆಗಿ 1-2-3 ತಾಳಮದ್ದಲೆ ಬಿಟ್ಟರೆ, ನಾನಾಗ 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್. ಅವರದ್ದು ಭೀಮ, ನನ್ನದು ದ್ರೌಪದಿ ಸಂಧಾನದಲ್ಲಿ. ಮಂಜುನಾಥ್ ಭಂಡಾರಿ ಆಗಲೇ ಪ್ರಸಿದ್ಧ ಕಲಾವಿದ, ಎಸ್ಟಾಬ್ಲಿಷ್ಡ್ ಕಲಾವಿದ. ಅವರಿಗಾಗ 27-28 ವರ್ಷ ಆಗಿ ಶೈನಿಂಗ್ ಸ್ಟಾರ್, ನೋಡಲಿಕ್ಕೂ ಚಂದ, ಕಡೆಯವರೆಗೂ ಚಂದ ನೋಡಲಿಕ್ಕೆ. ಅವರ ಪ್ರೆಸೆನ್ಸ್ ಎಲ್ಲ ಭಾರಿ ಚಂದ. ನಾನು ಹೆದರಿದ್ರೆ ಹೇಳಿದೆ, ಈರ್ ಪಂಡ್ಲೆ ದಾಲಾಪೂಜಿ ತೊಂದರೆ ಇದ್ದೆ ಅಂತ ಹೇಳಿದರು ಭುಜಬಲಿತಿಕಾರಿಗಳು. ನಾನು ದ್ರೌಪದಿ. ನಾನು ಆ ದಿವಸ ಚಡ್ಡಿ ಹಾಕ್ಕೊಂಡು ಬಂದಿದ್ದೆ. ಆಗ ಹೈಸ್ಕೂಲ್ ಕಾಲೇಜ್ವರೆಗೂ ಚಡ್ಡಿ ಹಾಕ್ಬೋದು. ನಿಮಗದು ಈಗ ಹೇಳಿದರೆ ಆಶ್ಚರ್ಯ ಆಗ್ಬೋದು. ನಾನು 2nd BComಗೆ ಕೂಡ ಚಡ್ಡಿ ಹಾಕ್ಕೊಂಡು ಹೋಗಿದ್ದೇನೆ. ಈಗ ಹೊಡೆದಾರು. ಅದಕ್ಕೆ ಒಂದು ಶಾಲು ಸುತ್ತಿಕೊಂಡು ನಾನು ಹೊರಟಿಗೆ ಕೂತದ್ದು ಭಜನಾ ಮಂದಿರದಲ್ಲಿ. ಅವರು ಭೀಮ, ನಾನು ದ್ರೌಪದಿ. ಅದೇ ನಮ್ಮ ಫಸ್ಟ್ ಎನ್ಕೌಂಟರ್. ಹಾಗೆ ಒಂದು ಲವ್ ಎಟ್ ಫಸ್ಟ್ ಸೈಟ್. ನಾನು ಮೆಚ್ಚಿಬಿಟ್ಟೆ ಅವರನ್ನು. ನನ್ನನ್ನು ಚಂದದಲ್ಲಿ ಕೊಂಡೋದ್ರು. ಆಮೇಲೆ ನಾವು ಸಹಕಲಾವಿದರಾದೆವು, ಎದುರಾಳಿಗಳಾದೆವು,
ಸ್ಪರ್ಧಿಗಳಾದೆವು, ಆತ್ಮೀಯರಾದೆವು. ಹಾಗೆ 62ರಿಂದ ಬೆಳೆದು ಬಂದ ಆತ್ಮೀಯತೆ ನಮ್ಮದು. ಆ ಮೊದಲ ಒಂದು 5-6 ತಿಂಗಳು ಬಿಟ್ಟರೆ ಆಮೇಲೆ ನಮಗೆ ಹಗಲು ಸಂಭಾಷಣೆ ಎಲ್ಲ ಕೊಂಕಣಿಯಲ್ಲಿ. ನಾವು ಕನ್ನಡದಲ್ಲಿ ಮಾತಾಡೋ ಕ್ರಮವಿಲ್ಲ. ಕನ್ನಡ ಮಾತಾಡಿದರೆ ಕೃತಕ ಆಗ್ತಿತ್ತು ಅದು. ಮತ್ತೆ ಮಂಜುನಾಥ ಭಂಡಾರಿ ಅಂತ ನಾನು ಹೇಳಿದ್ದೇ ಇಲ್ಲ ಅವರನ್ನು. ಮೈನಾಥ್ ಭಂಡಾರಿ, ಮೈನಾಥ್ ಕೊಂಕಣಿ ಮಾತಾಡೋರು ಮಂಜುನಾಥ ಮತ್ತು ವೈಕುಂಠ ಅಂತ ಇಡೀ ಶಬ್ದ ಹೇಳಿದರೆ ತಪ್ಪೇ ಅದು. ಮೈನಾಥ್, ವೈಕುಂಠ. ಆ ವೈಕುಂಠದಲ್ಲಿ ಅನುನಾಸಿಕ ಸ್ವಲ್ಪ ಮೊದಲು ಬರಬೇಕು. ವೈಕುಂಠ, ಮೈನಾಥ್ ಭಂಡಾರಿ. ಒಂದು ತಮಾಷೆ ನಡೆದಿತ್ತು. ವಿಟ್ಲದಲ್ಲಿ ಒಬ್ಬರು ಪೋಸ್ಟ್ ಮಾಸ್ಟರ್, ಅವರಿಗೆ ಮೂಡಂಬಲಿ ಶಾಸ್ತ್ರಗಳು ಇಂಟ್ರಡ್ಯೂಸ್ ಮಾಡೋದು. ಇವರು ಮಂಜುನಾಥ್ ಭಂಡಾರಿಗಳು, ಅವರು GSB. ಅವರು ಹೇಳೋದು ಪಳೆವ ಮಂಜುನಾಥ್ ಭಂಡಾರಿ ಕಳತುಕ. ಅವರ ಹೆಂಡತಿ ಹೇಳೋದು ಮೈನಾಥನವೇ. ಅವರಿಗೆ ಮಂಜುನಾಥ ಭಂಡಾರಿ ಅಂತ ಹೇಳೋ ಹೆಸರು ಅವರಿಗೆ ಅದು ಒಪ್ಪಿಗೆ ಆಗಲಿಲ್ಲ. ಮಂಜುನಾಥ ಭಂಡಾರಿ ಅಂದರೆ ಡಿಸ್ಟೆನ್ಸ್ ಆಯ್ತು. ಮೈನಾಥ್ ಮಾಡುವುದು ಖಾತೆ. ಅವರ ಕೊಂಕಣಿ ಭಾಷೆಯ ಪ್ರಭುತ್ವದ ಮುಖ್ಯ ವಿಷಯಕ್ಕೆ ಬರುವ ಮೊದಲು ಒಂದು ವಿನೋದ ನಡೆಯಿತು ಒಮ್ಮೆ. ನಾವು ಕೊಂಕಣಿಯಲ್ಲಿ ತಾಳಮಂದಿರೆಯಲ್ಲಿ ಅರ್ಥ ಹೇಳಿದ್ದೇವೆ. ಅವರು ಕೌರವ, ನಾನು ಕೃಷ್ಣ. ನಾನು ತುಂಬ ಜೂನಿಯರ್ ಆದರೂ ಈಕ್ವಲೆಂಟ್ ಆಗಿ ನನ್ನ ಅನೇಕ ಸಹ ಕಲಾವಿದರಂತ ನೀವೀಗ ಗ್ರಹಿಸೋರಿದ್ದಾರಲ್ಲ, ಗೋವಿಂದ ಭಟ್ರು, ಸುಂದರರಾವ್, ಮೂಡಂಬಲಿ ಶಾಸ್ತ್ರಿ, ರಾಮಚಂದ್ರರಾವ್, ಮಂಜುನಾಥ್ ಭಂಡಾರಿ, ಒಂದು 7-8 ಜನ. ಇವರೆಲ್ಲ ನನ್ನಿಂದ 10 ವರ್ಷ ದೊಡ್ಡವರು. ಯಾಕಂದರೆ ನಾನು ಬೇಗ ಬಂದಿದ್ದೇನೆ. ಯೋಗ್ಯತೆಯಿಂದ ಅಲ್ಲ, ಬೈ ಡಿಫಾಲ್ಟ್, ನಾಟ್ ಬೈ ಕೆಪಾಸಿಟಿ. ಕೃಷ್ಣ ಸಂಧಾನದಲ್ಲಿ ನನ್ನದು ಕೊಂಕಣಿಯಲ್ಲಿ ಕೃಷ್ಣ. ಅವರು ಹೇಳಿದರು ಕೌರವ ಹೇಗೂ ಕೊಂಕಣಿಯೇ. ಯಾಕೆ ಅವ ವ್ಯಾಪಾರ ಅಂದರೆ ಲಾಭ ನೋಡುವವ. ಇವತ್ತಿನ ಕೃಷ್ಣನೂ ಕೊಂಕಣಿಯೇ ಅಂತ ತಮಾಷೆ ಮಾಡ್ತಿದ್ರು ಅವರು. ಸ್ವಾಗತಿಸಿ ನಿನ್ನನ್ನು ಸ್ವಾಗತಕ್ಕೆ ಸಿದ್ಧತೆ ಮಾಡಿದ್ದೇನೆ, ನೀನು ಬರಲಿಲ್ಲ ಅಂತ ಹೇಳೋದು ಕೌರವನ ಒಂದು ಪಾಯಿಂಟ್. ನಿಮ್ಗೆ ಗೊತ್ತಿರ್ಬೋದು. ನಿನಗೆ ನಮ್ಮರ ಮನೆಯೊಳಾರೋ ಗಣಗಮನವಾಗದಿರೆ ಗಂಗಾತನಯ ಗುರುಕೃಪರಾಲಯದಿ ಭೋಜನವನ್ನುಳಿದು. ಅದು ಕೌರವ ಎದ್ದು ಕಾಣುವ ಒಂದು ಭಾಗ. ಭಾಳ ದೊಡ್ಡ ಸ್ವಾಗತ ಮಾಡಿದ್ದೆ, ಹಾಗೆ ಮಾಡಿದ್ದೇನೆ, ಕಲಶ ಹಿಡಿದಿದ್ದಾರೆ. ನಾನು ಹೇಳ್ತೇನಲ್ಲ ಕೌರವ. ಮಂಜುನಾಥ್ ಭಂಡಾರಿ ಇದ್ರೆ ಮಾತ್ರ ನಂದು ಕೃಷ್ಣ, ಇಲ್ಲದ್ರೆ ನಂದು ಕೌರವ. ನಾನಂದರೆ ಯಾರು ಇದ್ದಾರೆ ನೋಡಿಕೊಂಡು, ನನ್ನಿಂದ ದುಷ್ಟರಿದ್ದರೆ ನಾನು ಕೃಷ್ಣ. ಅಂದರೆ ಖಳನಾಯಕ ಪಾತ್ರ ಹೇಳೋರಿದ್ರು. ಅವರು ಹೇಳ್ತಾ ಬಂದು ಹೇಗೆ ಹೇಳಿದ್ರಂದ್ರೆ, ಅವರು ಸ್ವಾಗತದ ಸಿದ್ಧತೆ ಅವರು ಮಾಡಿದುಂಟಲ್ಲ, ಅದನ್ನು ಕೊಂಕಣಿ ಶೈಲಿಯಲ್ಲಿ ಹೇಳಿದರು. ತಾಳಮಂದ್ರೆ ಕೊಂಕಣಿ ಅಲ್ವಾ. ಕಸಲ್ ಸಕ್ಕಡಿಕೆಲ್ಲ ಅಂತೂ ದಾಳಿತೋಯೆ, ತಣೆಯಗಶಿ, ಗೊಡ್ಸೆ, ಅದೆಲ್ಲ ಅರ್ಥ ಆಯಿತು ನನಗೆ. ಕಳ್ಳೆ ಅಂತ ಹೇಳಿದೆ. ಪಗಲಾ ಪೋಡಿ ಅಂತ ಹೇಳಿದರು. ನನಗೆ ಆಗ ಗೊತ್ತಿಲ್ಲ ಪಗಲಾ ಪೋಡಿ ಅಂದರೆ ಏನು ಅಂತ. ಅಂದರೆ ನಾನು ಕೊಂಕಣಿ ಮನೆ ಮಾತಿನವಲ್ಲ, ನಾನು ಮರಾಠಿ ಮನೆ ಮಾತಿನವಲ್ಲ. ಪಗಲಾ ಪೋಡಿ ಅಂದರೆ ಈ ಮಡಾಗಲ ಉಂಟಲ್ಲ, ಮಡಾಗಲ ಅಂದರೆ ಕಾಟು ಬೀರೆ, ಅದರದ್ದು ಪೋಡಿ. ಅದು ಚಿತ್ಪಾವನರಿಗೂ ಕೊಂಕಣಿಗರಿಗಳು ಅತ್ಯಂತ ಪ್ರಿಯವಾದ ವಸ್ತು. ಅದು ಸ್ವಾಗತಕ್ಕೆ ಮಾಡಿದ ಅಂದರೆ ಅಷ್ಟು ಪ್ರೀತಿ ಇತ್ತು ಅಂತ ಅರ್ಥ. ತೂಕೆಲ್ಲ ಕತ್ತಿರಿ ಹಡೆಯಲ್ಲ ಕೈನ್ ತಕ್ಕೂನು ಪಗಲ ಪೋಡಿ. ನಾವು ಪಗಲ ಅಂತ ಹೇಳೋದಿಲ್ಲ ಮರಾಠಿಯಲ್ಲಿ, ಅದನ್ನು ಕಾಂಟ್ಲ ಅಂತ ಹೇಳೋದು ನಾವು. ಆ ಒಂದರಲ್ಲಿ ಫೇಲ್ ನಾನು. ಏಕ ತುಕ್ಕ ಬೊಡವತ್ತಾನಿ ಅಂತ ಹೇಳಿದರು ಕಡೆಗೆ. ಅಲ್ಲ, ಅದು ಅರ್ಥ ಆಗದಿದೆ, ಸಂಭಾಷಣೆಗೆ ಏನು ತೊಂದರೆ ಇಲ್ಲ. ಇದು ಒಂದು ನೆನಪು. ಕಾರ್ಕಳದಲ್ಲಿ ಮಂಜುನಾಥ್ ಭಂಡಾರಿಗೆ ಒಂದು ಅದ್ಭುತ ಅಭಿಮಾನಿ ವರ್ಗ ಇತ್ತು. ಕಾರ್ಕಳ ವೆಂಕಟರಮಣ ಯಕ್ಷಗಾನ ಸಮಿತಿ. ಅಲ್ಲಿಗೆ ಸಾಮಾನ್ಯ ಕಾಂತರೈಗಳು, ಮಂಜುನಾಥ್ ಭಂಡಾರಿಗಳು, ಪುಂಡಿಕ್ಷಣೆಯರು ಬರ್ತಾ ಇದ್ದರು ತುಂಬ ಕಾರ್ಯಕ್ರಮಗಳಿಗೆ. ನಾನು ಹೋದವ, ನಾನು ಆ ಸಂಘದ ಸದಸ್ಯನೂ ಹೌದು. ಅಲ್ಲಿ ವಿಷ್ಣು ಪೈಗಳು ಅಂತ ಒಬ್ಬರಿದ್ದರು. ಅವರು ಮಂಜುನಾಥ್ ಭಂಡಾರಿಗಳ ಅರ್ಥ ಸುರಾದರೆ ಮುಂದೆ ಬರೋದು. ಆಗ ಸಭೆಯಲ್ಲಿ ಲಕ್ಕಲೆ ಅಲ್ಪ ಅಡ್ಡ ಮುಂದಲೇ ಲಕ್ಕಲೆ ಅಂತ ಅವರು ಹಿಂದೆ ಕಳಿಸೋದು, ಪುನಃ ಮುಂದೆ ಬರೋದು. ಅವರು ಒಂದು ದಿವಸ ಕೃಷ್ಣ ಕೌರವರ ನಮ್ಮ ಸಂವಾದ ಕೇಳಿ, ನಾನು ಮಂಜುನಾಥ ಭಂಡಾರಿಗೆ ಕೊಟ್ಟ ಉತ್ತರ ಸರಿಯಲ್ಲ ಅಂತಲೇ ಅವರು ಹೇಳೋದು. ನಾನು ಕೃಷ್ಣನಾಗಿ ಸರಿಯಾದ ಉತ್ತರ ಕೊಟ್ಟಿದ್ದೇನೆ, ಖಳನಾಯಕನ ಪ್ರಶ್ನೆ ಅಲ್ವ ಅದು. ಕಡೆಗೆ ಮಂಜುನಾಥ ಭಂಡಾರಿ ಅವರಿಗೆ ಹೇಳಬೇಕಾಯ್ತು, ನೈಮಾರ ತಾಣ ಸಂಗ್ಲ ಹಾವುಲ್ಲ ಬೆದಮ್ಮದಲ್ಲ, ತಾಣ ಸಮೂಲ ಇಲ್ಲ.
ಈ ವಿಷ್ಣು ಪೈ ನನ್ನನ್ನು ಒಪ್ಪಿದ್ದು ಯಾವಾಗ ಗೊತ್ತುಂಟಾ? ತುಂಬ ತಮಾಷೆ ಇದೆ ಅದು. ರಂಜಾಳದಲ್ಲಿ ಒಂದು ಕೊಂಕಣಿ ಮಾಗದವದೇ ಆಯಿತು. ಮಂಜುನಾಥ ಭಂಡಾರಿ ಮಾಗದ, ಎಂಥ ಮಾಗದ ಅದು, ಎಂಥ ಸ್ವರ, ಆ ಪ್ರೆಸೆನ್ಸು, ಉಪಸ್ಥಿತಿ, ಮಾಗದನ ಸ್ವಭಾವದ ಚಿತ್ರಣಲ್ಲ ತುಂಬ ಚೆನ್ನಾಗಿ ಮಾಡಿದ್ವಿ. ಪಾಂಡಿತ್ಯದಿಂದ ಮಾಗದ ಪೊಳಲಿ ಶಾಸ್ತ್ರಿಗಳ ಶ್ರೇಣಿಯವರ ಹೆಚ್ಚು ಚೆನ್ನಾಗಿ ಮಾಡಿರ್ಬೋದು. ಆದರೆ ಯಕ್ಷಗಾನದ ನೆಲೆಯ ಮಿತವಾದ ಪಾಂಡಿತ್ಯ ಮತ್ತು ಗಟ್ಟಿಯಾದ ಪ್ರಸಂಗ ಮಾಹಿತಿಯಲ್ಲಿ ಮಂಜುನಾಥ ಭಂಡಾರಿಯ ಮಾಗದನನ್ನು ಅಷ್ಟೇ ಶ್ರೇಷ್ಠ ಅಂತ ನಾನು ಭಾವಿಸ್ತೇನೆ. ಕೊಂಕಣಿಯಲ್ಲಿ ತುಂಬ ಚೆನ್ನಾಗಿ ಮಾತಾಡಿ. ಆ ದಿವಸ ನಾನು ಅವರು ಕೆಲವು ಎತ್ತಿದ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಟ್ಟೆ. ನರಮೇಧ ಸರಿಯಾ? ರಾಜರಿಗೆ ತೊಂದರೆ ಕೊಡಬಹುದಾ? ಮಹತ್ವಾಕಾಂಕ್ಷೆಗೊಂದು ಮಿತಿ ಇರಬೇಕು, ನೀನು ಎಲ್ಲರನ್ನೂ ಹುರಿದು ಹುಡಿ ಮಾಡಿ ಹಾಳು ಮಾಡ್ತೀಯ ಅಂತ. ಅದು ಕೊಂಕಣಿಯಲ್ಲಿ ಹೇಳಿದ್ರಿಂದ ಪರಿಣಾಮವಾಯಿತು. ನಾನು ಅದಕ್ಕೊಂದು ಸೋಷಲ್, ಸಾಮಾಜಿಕವಾದ ಒಂದು ಸ್ವರೂಪ ಕೊಟ್ಟೆ. ಆ ದಿವಸ ವಿಷ್ಣು ಪೈ ಹೇಳಿದ ಮಾತೆಂಥದ್ದು ಗೊತ್ತುಂಟಾ? ಅದ್ಭುತ. ಅದು ನನಗೆ ಬರೆಯದಿದ್ದ ಮಾನಪತ್ರ ಅಂಥದ್ದು ತುಂಬ ಉಂಟು ನನ್ನ. ಮಂಜುನಾಥ ಭಂಡಾರಿಗೆ ಜೋಶಿನ ಉತ್ತರದಿಲ್ಲವೇ? ಮಂಜುನಾಥ ಭಂಡಾರಿಗೆ ಜೋಶಿ ಉತ್ತರ ಕೊಟ್ಟ ಅನ್ನೋದು ಅವರಿಗೆ ವಿಸ್ಮಯ. ದಿಲ್ಲ ಉತ್ತರ, ಎಕ್ಕೆ ಕಾಕೈ ಉತ್ತರದಿಲ್ಲ. ಅದಕ್ಕೆ ಮಂಜುನಾಥ ಭಂಡಾರಿ ನಾಮಾರ ಅಥವಾ ಉತ್ತರದಿತ್ತು ಉಂತಿತ್ಲು ವಾಡುಕರನಾಗ್ತೆ ಅಂದರೆ ನನ್ನ ಪಾಂಡಿತ್ಯ ಇಲ್ಲ ಅಂತ ಹೇಳಿದಾಗ ಆಯಿತು ಅಂತ ಆಯಿತು. ಮಂಜುನಾಥ ಭಂಡಾರಿಗೆ ಗಿಲ್ಟಿ ಆಯಿತು ಅದು ಕೇಳಿ. ಇಂಥ ಸೂಕ್ಷ್ಮ ಇತ್ತು ಅವರಲ್ಲಿ. ಅವರು ನೃತ್ಯವನ್ನು ಕಲ್ತಿದ್ದಾರೆ. ಅವರ ತಂದೆ ನರಸಿಂಹ ಭಂಡಾರಿ, ತಾಯಿ ರುಕ್ಮಾಬಾಯಿ, ಅವರ ಚಿಕ್ಕಪ್ಪ ಕೇಶವ ಭಂಡಾರಿ ಅವರು ಪುರಾಣ ಪ್ರವಚನ ಮತ್ತು ತಾಳ್ಮದಲ್ಲಿ ಅರ್ಥಗಾರಿಕೆಯಲ್ಲಿ ಪ್ರವೇಶ ಇದ್ದವರು. ಮತ್ತು ಅವರು ಹುಟ್ಟಿ ಬೆಳೆದ ಕ್ಷೇತ್ರ ಕೇವಲ GSB ಸಮಾಜದ ಮಧ್ಯೆ ಅವರು ಇದ್ದದಲ್ಲ. ಅವರು ತೋಳುವ ಸಂಸ್ಕೃತಿಯ ರೀತಿಯಲ್ಲಿ ಒಂದು ಭಾಗದಲ್ಲಿ ಬೆಳೆದವರು. ನಡಿಗುತ್ತು. ಮಂಜುನಾಥ ಭಂಡಾರಿ ಎಂಥದ್ದು 3 ಗುತ್ತುಗಳಲ್ಲಿ ಇದು ನಡಿಗುತ್ತಿನಲ್ಲಿ 3 ಗುತ್ತು. ಅದರಲ್ಲಿ ಅಂದರೆ ಅರಮನೆ ಉಂಟು, ಆಚೆ ಪಡ್ಯಾರುಂಟು, ಭೂತಸ್ಥಾನ ಉಂಟು. ಅದು ತುಂಬ ಒಂದು ಪ್ರಾಚೀನ ಆರಾಧನೆಗಳ ಪದ್ಧತಿಗಳ ಕೇಂದ್ರ ಅದು. ಇವರು ಅಲ್ಲಿ ಗುರಿಕಾರರು. ಒಂದು ದಿವಸ ಓಡಿ ಓಡಿ ಬರ್ತಿದ್ರು ತಾಳಮದ್ರೆಯಿಂದ, ಅರ್ಧಕ್ಕೆ ಮುಗಿಸಿ ಓಡಿ ತು ಕೈ ಮಾರ ಗಡ್ಬಿಡಿ ಬತ್ತ ಮೈ ಬುತ್ತ ವಚಾಸ ಬುತ್ತಕ ವಚಾಸ ಭೂತಕ್ಕೆ ಈ ಭಂಡಾರಿ ಎಂಥದಕ್ಕೆ ಹೋಗುದು? ಭಂಡಾರಿಗೂ ಭೂತಕ್ಕೂ ಏನು ಸಂಬಂಧ? ತುಗಲ್ ಗರ್ಕಡ್ ಭೂತ ಮಿಗಲ್ ಗರ್ಕಡ್ನ ಹಾವೇಚಿ ಅಂತ ಹೇಳಿದ್ರು. ಹಾವೇ ಹತ್ತು ವಚಾಸ. ಅವರು ಅಲ್ಲಿ ಹೋಗಿ ಕೂತ್ಕೊಳ್ಬೇಕು. ಬಾಮ ಅಂದರೆ ಕತ್ತಿ ಮುಟ್ಟಿಸುವುದು. ಬಾಮ ಆದಾಗ ನನ್ನ ಹತ್ರ ಹೆಮ್ಮೆಯಿಂದಲೂ ದುಃಖದಿಂದಲೂ ಹೇಳಿದ್ದಾರೆ ಅವರು. ಹೌದು, ಬಾಮ ಅಂದರೆ ಸುಮಾರು ಖರ್ಚುಂಟು ಅದಕ್ಕೆ. ಬಾಮ ಮಳ್ಳರಿ ಹೊಡ ಮಗ ಸುಮಾರು ಖರ್ಚದಲ್ಲ ಹೊಡ್ನೆ ಅಂತ ಹೇಳಿದ್ರು. ಮಾಡಿದ್ದಾರೆ. ಒಂದು ಭೂತಸ್ಥಾನದ ಅವರ ಬಾಮದ ಹಕ್ಕಿನ ಇದರಲ್ಲಿ ನಾವು ಹೋಗ್ತಾ ಇದ್ದಾಗ ಅಲ್ಲಿ ನಿಲ್ಲಿಸಿ ಕೋಲ ಆಂತರೇಯಗಳ ಶಿಷ್ಯರಾದರು. ಕ್ಲಾಸಿನಲ್ಲಿಯೂ ಕ್ಲಾಸಿನ ಹೊರಗೂ ಒಂದು ಸಂಸ್ಕಾರ ಕಾಣ್ಬೋದು. ಮಂಜುನಾಥ ಭಂಡಾರಿಗಳ ಅರ್ಥದಲ್ಲಿ ಕನ್ನಡ ಕಾವ್ಯಗಳ ಉಕ್ತಿಗಳು ಬರ್ತಿತ್ತು. ಅದು ಕಾಂತರೆಗಳ ಪ್ರಭಾವ. ಆದರೆ ಮಂಜುನಾಥ ಭಂಡಾರಿ ಫಸ್ಟ್ ರೇಟ್ ಟ್ಯಾಲೆಂಟ್. ಯಾರು ಗುರುಗಳನ್ನು ಕಾಪಿ ಮಾಡೋದಿಲ್ಲ, ಅನುಕರಣೆ ಮಾಡೋದಿಲ್ಲ, ಅನುಸರಣೆ ಮಾಡ್ತಾರೆ. ನೀವು ನೋಡ್ಬೋದು. ಸುಮ್ಮನೆ ವಿಷಯಾಂತರ ಮಾಡಿ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ದೊಡ್ಡ ಸಾಮಗುರು ಶ್ರೇಣಿಯವರು ಬದುಕಿದ ಕಾಲದಲ್ಲೇ ಇದ್ದವರು ರಾಮದಾಸ್ ಸಾಮು. ಇಷ್ಟು ಕಾಲ ಅವರಿಬ್ಬರ ಅರ್ಥ ಕೇಳಿಯೂ ಕೂಡ ರಾಮದಾಸ್ ಸಾಮುಗರು ವಾಲಿಯೋ ರಾವಣನೋ ಕೌರವನೋ ಹೇಳುವಾಗ ಶ್ರೇಣಿಯವರ ಪ್ರಭಾವವೇ ಇಲ್ಲ ಅವರ ಮೇಲೆ. ಅದಕ್ಕೆ ಕಾರಣ ಏನಂದರೆ ಅವರು ಕೂಡ ಒರಿಜಿನಲ್. ಮಂಜುನಾಥ ಭಂಡಾರಿ ಒಬ್ಬ ಒರಿಜಿನಲ್ ಕಲಾವಿದ. ಅವರು ಕಾಂತರೆಗಳ ವಿಷಯವನ್ನು ತೆಕ್ಕೊಂಡ್ರು, ಅನುಭವವನ್ನು ತೆಕ್ಕೊಂಡ್ರು. ಹೇಳುವ ಕ್ರಮ ಯಾರೂ ಹೇಳಲಿಕ್ಕಿಲ್ಲ. ಕಾಂತರೆಗಳ ಶಿಷ್ಯ ಅವರು ಅಷ್ಟು ವಿಭಿನ್ನವಾಗಿತ್ತು ಅವರ ಅಭಿವ್ಯಕ್ತಿ ವಿಧಾನ. ಅವರವರದ್ದು ಬೇರೆ ಬೇರೆ ಪ್ರತಿನಾಯಕ ಪಾತ್ರಗಳಲ್ಲಿ ಪ್ರಸಿದ್ಧರಾದರು. ಅವರಿಗೆ ದೊಡ್ಡ ಸ್ಫೂರ್ತಿ ಕೊಟ್ಟದ್ದು ಒಂದು ಕೇಶವ ಭಂಡಾರಿ ಅವರು ಆಗಾಗ ಸರಿ ಮಾಡ್ತಿದ್ದರಂತೆ ಅವರ ಮಾತುಗಾರಿಕೆಯನ್ನು. ಶ್ರೇಣಿಯವರು ಪೊಳಲಿ ಶಾಸ್ತ್ರಿಗಳನ್ನು ಕೇಳಿ, ಇನ್ನೊಂದು ಅವರ ಭಾಷೆ ಮತ್ತು ವಿಷಯವನ್ನು ತಿದ್ದಲಿಕ್ಕೆ ಒಂದು ಕಾರಣ ಬಹಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ಸುನಂದಾ ಭಂಡಾರಿ ಅವರ ಹೆಂಡತಿ ಅಲ್ಲ, ಎಲ್ಲ ಗಂಡಂದಿರದು ಭಾಷೆ ಸರಿ ಮಾಡೋದು ಹೆಂಡತಿಯರೇ, ಅದು ವಿಷಯ ಬೇರೆ.
ಯಾಕಂದರೆ ಎಲ್ಲ ಹೆಂಡತಿಯರಿಗೂ ಮದುವೆ ಆಗಿ 1-2 ವರ್ಷದಲ್ಲಿ ಗೊತ್ತಾಗ್ತದೆ ಇವನಿಗೆ ಭಾಷೆ ಇಲ್ಲ ಅಂತ. ಇದು ಹೇಳಲಿಕ್ಕೆ ಕಾರಣ ಏನಂದರೆ, ಸುನಂದಾ ಭಂಡಾರಿ ಸಿದ್ಧವನದಲ್ಲಿ ಜೈನಾಲಜಿ ಮತ್ತು ಸಂಸ್ಕೃತವನ್ನು ಪ್ರವೇಶದವರೆಗೋ ವಿದ್ವತ್ವರೆಗೋ ಕಲ್ತವಳು. ತುಂಬ ಒಳ್ಳೆಯ ಆತಿಥ್ಯ, ತುಂಬ ಸಜ್ಜನಿಕೆ. ಅವರಲ್ಲಿ ಅಷ್ಟು ವಿದ್ವತ್ತುಂಟಂತ ಗೊತ್ತೇ ಆಗಲಿಕ್ಕಿಲ್ಲ. ಅಷ್ಟು ಸೈಲೆಂಟ್ ಮತ್ತು ವೆರಿ ಡಿಮಿನಿಟಿವ್. ಟಿಪಿಕಲ್ ಮನೆಯೊಳಗಿರುವ GSB ಹೆಂಗಸು. ನಾನು ಅವರ ಹತ್ರ ಕನ್ನಡದಲ್ಲಿ ಮಾತಾಡಿದ್ದಿಲ್ಲ, ಕೊಂಕಣಿಯಲ್ಲಿ. ಒಂದು ದಿವಸ ನನಗೆ ಗೊತ್ತಾಯಿತು. ಒಂದು ಶ್ಲೋಕ ನಾವು ಮಾತಾಡ್ತೇವೆ, ಮಂಜುನಾಥ್ ಭಂಡಾರಿಯ ಅನುಭವಕ್ಕಾಗಿ ನಾವು ಮಾತಾಡ್ತಿದ್ದೇವೆ, ತೆಕ್ಕಶಿ ಅಂತ ಕೇಳಿದರು ಅವರು. ನಾನು ಹೇಳಿದೆ ಅದಕ್ಕೆ ಹೀಗೆ ಅರ್ಥ ಉಂಟು, ಅದು 2 ಅರ್ಥವುಳ್ಳ ಶ್ಲೋಕ ಅಂತ ಡಿಸ್ಕಸ್ ಮಾಡ್ತಾ ಇರುವಾಗ ಅವರ ಹೆಂಡತಿ ಬಂದು ಹೇಳಿದ್ರು, ತಕ್ಕ ಅಶೇಕ್ ಪಾಠಾಂತರ ಸ್ನವೇ. ವಾಟ್? ಆ ಶ್ಲೋಕಕ್ಕೊಂದು ಪಾಠಾಂತರ ಉಂಟು ಅಂತ ಹೇಳಿಲ್ಲ ಅವಳು. ಆಗ ನನಗೆ ಗೊತ್ತಾಯಿತು ಎಲ್ಲೆಲ್ಲಿ ಯಾರ್ಯಾರು ಇರ್ತಾರೆ ಅಂತ ಹೇಳಿ. ಮತ್ತೆ ನಾನು ಮಂಜುನಾಥ್ ಭಂಡಾರಿ ಮೇಲೆ ಸಂಸ್ಕೃತ ಮಾತಾಡುವಾಗ ಜಾಗೃತ ಮಾಡ್ತಿದ್ದೆ. 6-8 ವರ್ಷ ಹಿಂದೆ ಅವರು ಬರಲ್ಲ, ನಾವು ತೀರ್ಕೊಂಡಿದ್ದಾರೆ. ಮಂಜುನಾಥ್ ಭಂಡಾರಿ ಮನೆಗೆ ಹೋಗಿದ್ದೇನೆ, ನಾನು ಉಳಿದಿದ್ದೇನೆ ಒಂದು ದಿವಸ. ಹೋಗುವಾಗ ಬರುವಾಗ ಪಿಕಪ್ ಮಾಡ್ತಿದ್ದೆವು. ಇನ್ನೊಂದು ಆತ್ಮೀಯವಾದ ನೆನಪು ಹಂಚಿಕೊಳ್ಬಹುದಾದ್ದು ತುಂಬ ಇದೆ. ಏಷ್ಯನ್ ಗೇಮ್ಸ್ ಆಗುವಾಗ ಒಂದು ಅಪ್ಪು ಅಂತ ಒಂದು ವಾಚ್ ಬಂದಿತ್ತು, ನೋಡಿದ್ದೀರಾ? HMT ಅವರದ್ದು, ಅದೇ ಆನೆದು ಚಿತ್ರ ಅಪ್ಪು. ಅದೊಂದು ಸ್ಪೆಷಲ್ ರೇಟ್ ₹105 ಅದಕ್ಕೆ. 105 125 ಏನೋ. ಮಕ್ಕೆ ಕಜಾವು ಕೈ ಮೆಳ್ತಾ ಹಾವು ಹಣದಿತ್ತ ಅಂತ ಹೇಳಿದೆ. ಮಂಗಳೂರಿಂದ ತಂದು ಕೊಟ್ಟೆ. ಹಣ ತೆಗೆದ್ರು. ಬೇಡ ಅಂತ ಹೇಳಿದೆ. ಬೇಡವೇ ಬೇಡ ಅಂತ ಹೇಳಿದೆ. ತಕ್ಷಣ ಮಾರಾಯ ರೂಪಾಯಿ ಕಿತ್ಲೆದಲ್ಲೇ 125. ಆಗ ನಮ್ಮ ಸಂಬಳವು 300 ಹಿಂದೆ ಬಂದೆ. ಅದನ್ನೆಲ್ಲ ಆಲೋಚನೆ ಮಾಡಿದೆ. ಹೇಳಿಲ್ಲ ಅವನು, ನಾನು ಕೇಳಲೂ ಇಲ್ಲ. ಮನೆಗೆ ಹೋಗಿ ನೋಡುವಾಗ ಒಂದು ಕವರ್ನಲ್ಲಿ ಹಣ ಉಂಟು. ಮತ್ತೆ ಹಿಂದೆ ಕೊಡೋದಾಗಿ. ಅಷ್ಟು ಆತ್ಮೀಯತೆ ಇದ್ರು, ನಿಸ್ಪೃಹ ಆಗಿದ್ರು. ಹಾಗೆ ಆತ್ಮೀಯತೆ ಲಾಭ ಪಡಿಬಾರ್ದು ಅಂತ. ನನ್ನ ಮನೆಗೆ ಅವರು ಬಂದಿದ್ದಾರೆ, ಅವರ ಮನೆಗೆ ನಾವು ಆತಿಥ್ಯ ಸ್ವೀಕಾರ ಬೇಡ, ಒಂದು ವಸ್ತುವನ್ನೇ ಕೊಡೋದು ಬೇರೆ ಅಂತ. ಈ ಥರದ ಸಜ್ಜನಿಕೆ ಇತ್ತವರಲ್ಲಿ. ಭಾಳ ಹಿಂದೆ ಇನ್ನೂ ಕೂಡ ಕಲಾವಿದರ ಮನೆಗೆ ಹೋಗುವಾಗ ಮಾನ ಸನ್ಮಾನಗಳು ಹೆಚ್ಚು ಇಲ್ಲದ ಕಾಲ ಅದು. ಆಗ ಅವರು ಒಂದು ಹಳದಿ ಶಾಲು ನನಗೆ ಹಾಕಿದ್ರು. ಇದು ಭಾಳ ಕಾಲ ಇತ್ತು, ನನ್ನಲ್ಲಿ ಈಗಲೂ ಇರ್ಬೋದೇನು. ಒಟ್ಟಾಗಿದ್ದೆವು, ತುರುಸಿನ ಚರ್ಚೆಯನ್ನು ಮಾಡಿದ್ದೇವೆ. ನಾನು ತಾಳಮದ್ದಲೆ ಸಂಯೋಜಕನಾಗಿ 95-98ನೇ ವರ್ಷ ಇಸ್ವಿವರೆಗೂ ಇದ್ದೆ. ಆ ಪೀರಿಯಡಲ್ಲಿ ನಾನು ಯಾವುದೇ ತಾಳಮದ್ದಲೆಗೆ ಪಕ್ಕನೆ ನನಗೆ ನೆನಪು ಮಾಡಿ ಆರಿಸುವವರಲ್ಲಿ ಮಂಜುನಾಥ್ ಭಂಡಾರಿ ಒಬ್ಬ. ಯಾಕಂದರೆ ಯಾವ ಅರ್ಥಕ್ಕೂ ಆಗ್ತಾರೆ. ಈ 2 ಪದ್ಯದ ಅರ್ಥ ಹೇಳ್ತಾರೆ. ಮಡ್ರಾಸಿಗೆ ಕರ್ಕೊಂಡು ಹೋಗಿದ್ದೆ ನಾನು ಕ್ಯಾಸೆಟ್ಟಿಗೆ, ಅವ್ರದ್ದು ರೆಕಾರ್ಡ್ ಆಗಬೇಕು ಅಂತ. ಅದು ಇರಬೇಕು, ಲಕ್ಷ್ಮೀಶ ದಿನೇಶ್ ಕ್ಯಾಸೆಟ್ ಹಸುವೆ, ಪರೀಕ್ಷಿತ ವಗೇರೆ. ಆಗ M.R. ಲಕ್ಷ್ಮೀನಾರಾಯಣ, ಪೆರ್ಲ ಪಂಡಿತರು, ನಾನು, ಸುಂದರ. ಒಂದರಲ್ಲಿ ಏನು ಮಾಡಿದರೂ ಅವರಿಗೆ, ನನಗೂ ಇರಲಿಲ್ಲ ಮುಖ್ಯ ಪಾತ್ರ ಕೊಡಲಿಕ್ಕಾಗಲ್ಲ. 2 ಪದ್ಯದ ಅರ್ಥ ಖುಷಿಯಿಂದ ಹೇಳಿದ್ದಾರೆ. ಯಾವಾಗಲೂ ಆ ಥರ ಮಾಡಲಿಲ್ಲ. ವೇಷ ಮಾಡಿದ್ದೇವೆ ನಾವು ಒಟ್ಟಿಗೆ. ಧರ್ಮಸ್ಥಳದಲ್ಲಿ ಒಂದು ತುಂಬ ಸ್ಮರಣೀಯವಾದ ವಾಲಿವಧೆ. ನಾನು ಸುಗ್ರೀವ, ಮಂಜುನಾಥ್ ಭಂಡಾರಿ ವಾಲಿ, ರಾಮದಾಸ್ ಸಾಮಗುರು ರಾಮ. ಪೂಜ್ಯ ಕಾವಂದರು ಕೂತು ನೋಡಿದ್ದಾರೆ. ಅರೌಂಡ್ 80s, 1980 ಹಿಂದೆ ಮುಂದೆ. ತುಂಬ ಖುಷಿಪಟ್ಟಿದ್ದಾರೆ. ಭಾಗವತರು ಕಡತೊಕ್ಕ ಮಂಜುನಾಥ್ ಭಾಗವತರು. ಅದೆಲ್ಲ ದಾಖಲೆ ಇರಬೇಕಿತ್ತು. ವೇಷಗಳನ್ನು ನಾವು ಹೆಚ್ಚು ಯಕ್ಷಗಾನೀಯವಾಗೇ ಮಾಡಿದ್ದೇವೆ, ಕಿರೀಟ ಇಟ್ಟು. ಆಗ ಸ್ವಲ್ಪ ನಾನು ಕುಣಿತಿದ್ದೆ. ಅದು ಹೇಗೆ ಅಂತ ಕೇಳಬೇಡಿ. ಮಂಜುನಾಥ್ ಭಂಡಾರಿ ಯಾರು? ವಾಸುವರ ಹತ್ರ ಕಲ್ತವರು ಅವರು. ಮೂಡುಬಿದ್ರೆ ವಾಸು ಮತ್ತು ಕಮಲಾಕ್ಷ ಯಾರ ಹತ್ರ ಕ್ರಮವಾಗಿ ಅವರು ಕಲ್ತವರು. ಅವರು ಕ್ಲಾಸ್ ಕೂಡ ಮಾಡಿದ್ದಾರೆ. ಕೊನೆಗೆ ಅನಾರೋಗ್ಯದಲ್ಲಿದ್ದಾಗ ಕೂಡ ಕಾರ್ಕಳದ ವೆಂಕಟರಮಣ ದೇವಸ್ಥಾನದಲ್ಲಿ ಇಲ್ಲಿ ಸುತ್ತಮುತ್ತ ಯಕ್ಷಗಾನದ ತರಗತಿಗಳನ್ನು ಅವರು ನಡೆಸಿದ್ದಾರೆ. ಇನ್ನೊಂದು ಮಂಜುನಾಥ್ ಭಂಡಾರಿ ವೈಶಿಷ್ಟ್ಯ ಅಂದರೆ, ಅವರು ದೊಡ್ಡ ತಾಳಮದ್ದಲೆಗೆ ಸಂದರೂ ಕೂಡ ಅವರು ಲೋಕಲ್ ತಾಳಮದ್ದಲೆಯನ್ನು ಬಿಡಲಿಲ್ಲ. ದೇವಸ್ಥಾನದ ಜಗಲಿಯಲ್ಲಿ, ಮನೆಯಲ್ಲಿ ಆಗೋದು, ಭಾಗವತಿಗೆ ಅದಕ್ಕೆ ಸರಿ ಇಲ್ಲ, ಮದ್ದಲೆ ಸರಿ ಇಲ್ಲ, ಅರ್ಥಧಾರಿ ಸರಿ ಇಲ್ಲ, ಅದನ್ನು ಎಣಿಸಲಿಲ್ಲ. ಅವರು ಬಂದು ಪ್ರೀತಿಯಿಂದ ಅರ್ಥ ಹೇಳ್ತಿದ್ರು. 3-4 ಸ್ತರಗಳು ಉಂಟಲ್ಲ ತಾಳಮದ್ದಲೆಯಲ್ಲಿ. ಮನೆ ತಾಳಮದ್ದಲೆ, ಬೀದಿ ತಾಳಮದ್ದಲೆ, ಸಂಘದ ತಾಳಮದ್ದಲೆ, ದೊಡ್ಡ ಸಣ್ಣ ಕೂಟ, ಎಲ್ಲದಕ್ಕೂ ಅವರು ಸರಸವಾಗಿ ಹೊಂದಿಕೊಳ್ತಿದ್ರು ಮತ್ತು ಖುಷಿಯಿಂದ ಹೋಗ್ತಿದ್ರು. ಆರ್ಥಿಕವಾಗಿ ಏನನ್ನೂ ಅಪೇಕ್ಷೆ ಮಾಡಿದವರೆಲ್ಲ ಯಾವಾಗಲೂ ಯದೃಚ್ಛಾ ಲಾಭ ಸಂತುಷ್ಟ, ತುಂಬ ಖುಷಿಯಲ್ಲಿ ಇದ್ದ ಮನುಷ್ಯ.
ಎಲ್ರಿಗೂ ಬೇಕಾದವರಾಗಿದ್ದರು. ಶೇಣಿಯವರಿದ್ದ ಕೂಟದಲ್ಲಿ ಕೂಡ ಅವರು ಮಾಗಧ ವಾಲಿ ಹೇಳಿದ್ದಾರೆ, ಶೇಣಿಯವರು ರಾಮಕೃಷ್ಣ ಹೇಳಿ. 35ನೇ ಇಸ್ವಿಯಲ್ಲಿ 15 ವರ್ಷ, 50ನೇ ಇಸ್ವಿಯಲ್ಲಿ ಅರ್ಥ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಆಗ ಇಲ್ಲಿ ಒಂದು ಪ್ರಬಲವಾದ ಅರ್ಥಧಾರೆಗಳ ಕೂಟ ಇತ್ತು. ವೇಣೂರು ನಾರಾಯಣರಾಯರು, ವೇಣೂರು ವೆಂಕಟರಮಣ ಭಟ್ರು, ಮರದರೊಟ್ಟು ಭುಜಬಲಧಿಕಾರಿ, ಕಾರ್ಕಳ ರಾಕಂತೆರು, ಇಲ್ಲಿ ಹಿಮ್ಮೇಳದಲ್ಲಿ ಕತ್ತಲ್ ಸಾರಾನಂದ ಶೆಣೈ, ಪುಂಡ್ಲಿಕ್ ಶೆಣೈ, ಆಟದ ಅನೇಕ ವೇಷಧಾರಿಗಳಿದ್ದರು. ಆಮೇಲೆ ನಾವು ಸೇರಿಕೊಂಡೆವು. ಶೇಣಿ ಸಾಮಗುರೆಲ್ಲ ಆಗಾಗ ಬರ್ತಾಯಿದ್ರು. ದೊಡ್ಡ ಸಾಮಗರು ಹೆಚ್ಚು ಸ್ಥಳೀಯ ಕೂಟಗಳಲ್ಲಿ ಹೊಂದಿಕೊಂಡು ಬರ್ತಿದ್ರು. ಆ ಕಾಲದಲ್ಲಿ ಎಲ್ಲ ರೀತಿಯ ಅರ್ಥವನ್ನು ಹೇಳ್ತಿದ್ರು. ಕುತ್ಕೊಳ್ಳೋ ಕ್ರಮವು ಚಂದ. ಅವರ ಒಂದು ವೈಶಿಷ್ಟ್ಯ ಸುಮ್ಮನೆ ಗುರುತಿಸಿ ಹೇಳೋದಾದರೆ, ಎಲ್ಲ ಕಲಾವಿದರು ಹಾಕುವ ಹಾಗೆ ಈ ಪೈರನ್ ಶರ್ಟ್ ಹಾಕ್ತಿರಲ್ಲ ಅವರು, ಫುಲ್ ಶರ್ಟ್ ಬಿಳಿ. ಶಾಲು ಹಾಕ್ತಿದ್ದದ್ದು ಬಹಳ ಕಡಿಮೆ. ಶಾಲಾ ಕಲಾವಿದ ತಿತ್ಲು ಹೊಡೆದಾಯಿನಿ ಅಂತ ಹೇಳಿದವರು. ಶಾಲಾ ಹಾಕುವಷ್ಟು ದೊಡ್ಡವನಾಗಲಿಲ್ಲ ನಾನು, ಅದೇನೋ ಒಂದು ಸಂಕೋಚ ಅವರಿಗೆ. ಬಂಟ್ವಾಳ ವೆಂಕಟರಮಣ ಸನ್ನಿಧಿಯಲ್ಲಿ ಒಂದು ಭೀಷ್ಮಾರ್ಜುನ ನಡೆದಿತ್ತು, ಅವಿಸ್ಮರಣೀಯ. ನಾನು ಕೋಟ್ ಹಾಕಿ ಕೂತದ್ದನ್ನು ಕಪ್ಪು ಮತ್ತು ಬಿಳಿ ಎಂಥದ್ದು ಒಂದು ಕೃಷ್ಣನನ್ನು ತಮಾಷೆ ಮಾಡಿ ಪನ್ನು ಮಾಡಿದ್ದಾರೆ ಅವರು ಭೀಷ್ಮ. ಕರ್ಮಬಂಧದ ಭೀಷ್ಮನನ್ನು ದೊಡ್ಡ ವಿದ್ವತ್ತಿನ ಬಲ ಇಲ್ಲದೆ ಪದ್ಯದ ಆಧಾರದಲ್ಲಿ, ಪ್ರಸಂಗದ ಆಧಾರದಲ್ಲಿ ಚಂದ ಮಾಡಿ ಹೇಳಿದ್ದಾರೆ. ಅವರು ಹಾಗೆ ಅರ್ಥ ಹೇಳ್ತಾ ಇದ್ದವರು. ಮಂಜುನಾಥ್ ಭಂಡಾರಿಯಿಂದ ಮೆಚ್ಚಿದವರು ಆ ಕಾಲದಲ್ಲಿ ಎನ್ ಕೃಷ್ಣರಾಯರು ಅಂತ ಒಬ್ಬರಿದ್ದರು ಅರ್ಥಧಾರಿ. ಅವರು ಅವರ ಒಡನಾಡಿ ನುಯಿ ಕೃಷ್ಣರಾಯರು. ಹಾಗೆ ಇಲ್ಲಿ ಮೂಡುಬಿದಿರೆ ವಾಸು, ಕಿಟ್ಟು, ಲಾಡಿ ಕೃಷ್ಣ ಶೆಟ್ಟಿ ಅವರೆಲ್ಲ ಅವರ ಒಡನಾಡಿಗಳು ವೇಷ ಮಾಡ್ತಿದ್ರು. ನಾನು ಇನ್ನೊಂದು ಅವಿಸ್ಮರಣೀಯವಾದ ವೇಷ ಅವರೊಂದಿಗೆ ಮಾಡಿದ್ದು ಕೇದಿಗೆ ರತ್ನಾಕರ್ಯರ ಭಾಗವತಿಕೆ. ಆಗ ಇಲ್ಲಿ ಕಾಂತಾವರ ಬೇಲಾಡಿ ಶಾಲೆಯ ನವರಾತ್ರಿ ಉತ್ಸವ ಅಂದರೆ ನಾಡಿಗೆ ದೊಡ್ಡ ಹಬ್ಬವಾಗಿತ್ತದು. ರಾವಣವಧೆ. ಅವರು ರಾವಣ, ನಾನು ರಾಮ. 5 ಗಂಟೆಗೆ ರಾವಣ ಒಟ್ಟು 6 ಗಂಟೆಗಾದರೂ ರಾವಣ ಸಾಯುವುದಿಲ್ಲ, 6:30 ಆಗಬೇಕಲ್ಲ. ಅಲ್ಲಿದ್ದವರಿಗೆ ಸಂಶಯ ಬಂದಿದೆ, ಡಾಕ್ಟರ್ ಮೊಗಸಾಲೆಯವರಿಗೆ, ಅಲ್ಲಿ ಮಾಡ್ರಿಗೆಲ್ಲ ಇತ್ತು ಜೋರ ಪುಂಡ. ನಾವು ಸ್ವಲ್ಪ ಬೆಳೆಸಿದೆವು, ಟೈಮ್ ಸಿಕ್ಕಿತ್ತು ನಮಗೆ 1-1.5 ಗಂಟೆ. ನಮಗೆ ಮತ್ತೆ ಅವರಿಗೆ ಸಂಶಯ, ವೇಷ ತೆಗೆದ ಮೇಲೆ ನಮ್ಮೊಳಗೆ ಸರಿ ಉಂಟ ಇಲ್ಲೋ ಅಂತ. ನಾವು ಖುಷಿಯಲ್ಲಿ ಚಾ ಕಾಫಿ ಒಟ್ಟಿಗೆ ಕುಡಿತಾ ಇದ್ದದ್ದು ನೋಡಿ ಅವರಿಗೆ ಸಮಾಧಾನ ಆಯಿತು, ಇಲ್ಲಿ ನಾಳೆ ಹೊಡ್ಕೊಳ್ಳೋದಿಲ್ಲ ಇವರಂತ. ಎಷ್ಟು ಕಡೆ ಪೆರ್ಲ, ಅಡ್ಡನಡ್ಕ, ಉತ್ತರ ಕನ್ನಡಕ್ಕೆ ಅವರನ್ನು ಕರ್ಕೊಂಡೋದ್ದು ನಾನಂತೂ ಹೇಳ್ಬೋದು. ಕಡತೊಕ್ಕ ಮಂಜುನಾಥ್ ಭಾಗವತರ ನೇತೃತ್ವದ ತಾಳಮದಲೆಯಲ್ಲಿ ಅಲ್ಲಿ ರೆಕಾರ್ಡಿಂಗ್ಗಳು, ಗಡಿಗೆಗಳು ಸುಬ್ರಾಯ ಭಟ್ರ ಕಾರ್ಯಕ್ರಮಗಳು ಮತ್ತು ಪೈಗಳ ಕಾರ್ಯಕ್ರಮ ಶಿರ್ಸಿಯಲ್ಲಿ. ಕೂಟದಲ್ಲಿ ಕೂಡ ತುಂಬ ಒಡನಾಡಿ ಮತ್ತು ತುಂಬ ಸಿಂಪಲ್. ಒಂದು ಕಡೆ 2 ಕಡೆ ಈ ಹೋದಲ್ಲಿ ಏನಾಗ್ತದೆ, ರೂಮ್ ಇರುವುದಿಲ್ಲ, ಒಂದು ಜಗಲಿ, ಒಂದು ಹೊರಗೆ. ಮನೆಯವರಿಗೂ ಎಲ್ಲಿ ಮಲಗಿಸುವುದು ಕಲಾವಿದರನ್ನು ಅಂತ ಆಗ್ತದೆ. ಎಲ್ಲ ಮನೆಯಲ್ಲಿ ಇದ್ದದ್ದೇ ಅದು, ಇಂಥ ರೂಮಿಗೆ ನೀವೇ ಹೋಗಿ ಅಂತ. ಈಗಿನ ಹಾಗೆ ಅಲಾಟ್ಮೆಂಟ್ ಅಲ್ಲ ಅದು. ಜಗಲಿಯಲ್ಲಿ ಕೆಲವರು ಸೋಫಾದಲ್ಲಿ, ಒಂದು ಕೋಣೆಯಲ್ಲಿ ಭರ್ತಿ ದಿಂಬು ಹಾಕಿ ಶೇಣಿಯವರು ಮಲಗಿದ್ದಾರೆ. ಒಂದು ದಿಂಬಿನ ಮೇಲೆ ಪೆರ್ಲ ಪಂಡಿತರಿದ್ದಾರೆ. ನಾನೇನು ಓದ್ತಾ ಕೂತಿದ್ದೇನೆ. ಮನೆ ಯಜಮಾನರಲ್ಲಿ ಕೇಳುವುದ, ಮಂಜುನಾಥ್ ಭಂಡಾರಿ ಅಂತ ಮಾಡಿದ, ಪ್ರಾಬ್ಲಮ್ ಸಾಲ್ವ್ ಮಾಡಿಬಿಟ್ರು ಅವರು. ಹೊರಗೆ ಜಗಲೆಯಲ್ಲಿ ಚಾಪೆ ಹಾಕಿ ಗಟ್ಟಿ ಗೊರಕೆ ಹೊಡೆದು, ನಿದ್ರೆ ಬರಲಿಲ್ಲ ಅವರಿಗೆ ನಿಜವಾಗಿ. ಇನ್ನು ಎಬ್ಬಿಸಿ ಅವರನ್ನು ಒಳಗೆ ನೀವು ಮಲ್ಕೊಳ್ಬೇಡಿ, ಹೊರಗೆ ಮಲ್ಕೊಳ್ಬೇಡಿ ಅಂತ ಆಗಬಾರ್ದು ಅಂತ ಹೊರಗೆ ಮಲ್ಕೊಂಡ್ರು ಅವರು. ಅಂದರೆ ಆತಿಥೇಯನ ಸಮಸ್ಯೆಯನ್ನು ತಿಳಿದು ಸಾಲ್ವ್ ಮಾಡಿದೆ. ಇದು ಒಂದು ಉದಾಹರಣೆ, ಇಂಥ ತುಂಬ ಇದೆ. ಮತ್ತು ಆಯಾಸ ಇಲ್ಲ. ಒಂದು ರಾತ್ರಿ 2 ವೇಷ, 2 ಅರ್ಥ, ಇಡೀ ರಾತ್ರಿ ಕಂಟಿನ್ಯೂಸ್. ಇವರು ಕೊಟ್ಟ ಕೊನೆ ಅರ್ಥ. ಅವರು 56 ವರ್ಷ ಅವರು ತೀರಿ ಹೋಗಲ್ಲ. 55ನೇ ವರ್ಷದಲ್ಲಿ ಅವರನ್ನು ನಾವು ಎಳ್ಕೊಂಡು ಹಾಗೆ ಕೊಂಡೋಗಿದ್ದೇವೆ ಆಲಂತಡ್ಕ ರಾಮಕೃಷ್ಣ ಪ್ರಭು ವಾಸ್ತುಪ್ರಭುಗಳ ತಾಳಮಂದಲೆಗೆ. ಅವನು ಜೌಕಾವೆ ಅಂತ 2 ಸಲ ಕೇಳಿದ, ತುಯ್ಯೋ ಅಂತ ಹೇಳಿದೆ, ಹೋದು. ಆ ದಿವಸ ಶಂತನವರು ಹೇಳಿದ್ದು, ನಾನು ದೇವವ್ರತ ಹೇಳಿದ್ದು ಕಾಣ್ತದೆ. ಇಷ್ಟು ಚೆನ್ನಾಗಿ ಹೇಳಿದರು ಶಂತನು. ಧ್ವನಿಸಿದರೂ ಕೂಡ ಒಂದು ರೀತಿಯಲ್ಲಿ ಇನ್ನಷ್ಟು ಭೋಗವನ್ನು ಎಲ್ಲ ನಾವು ಅಪೇಕ್ಷಿಸಬೇಕಾ, ನಮಗೆ ಈ ಜಗತ್ತು ಬೇಕು ಅಂತ ಒಂದು ಶಂತನವಿನ ಭಾವನೆ. ತುಂಬ ಅಲ್ಲ, ಬಟ್ ಹಿ ಟಚ್ಡ್ ಇಟ್. ಅವರಿಗೇನೋ ಒಂದು ಗೊತ್ತಿತ್ತ ಅಂತ ಕಾಣ್ತದೆ ನನಗೆ ಮಾತಾಡುವಾಗ. ಅವರಿಗೆ ಔಷಧ ಉಪಚಾರದ ಸಂದರ್ಭದಲ್ಲಿ ಕೂಡ 1-2 ಸಜೆಷನ್ ಕೊಟ್ಟು ಆಯುರ್ವೇದದ ಔಷಧಿಗಳನ್ನೆಲ್ಲ ನಾನು ಸಲಹೆ ಮಾಡಿದ್ದೇನೆ, ತಂದು ಕೊಟ್ಟಿದ್ದೇನೆ. ಸಂವಾದಕ್ಕೆ ತುಂಬ ಒದಗುವ ಜನ. ಇದ್ದಷ್ಟು ಸಮಯ ಸಭೆಗೆ ಜೀವಂತ. ಅವರ ಶೂರ್ಪನಕ್ಕೆ ತುಂಬ ಪ್ರಸಿದ್ಧ. ಆಮೇಲೆ ಶೂರ್ಪನಕ್ಕೆ ಹೇಳಿದವ ನಾನು.
ಮಂಜುನಾಥ ಭಂಡಾರಿ ಅವರ ಶೂರ್ಪನಖಿ ಕೇಳಿದ ಯಾವುದೇ ಪ್ರೇಕ್ಷಕ ವರ್ಗದಲ್ಲಿಯೂ ನನ್ನ ಶೂರ್ಪನಖಿ ಎರಡನೇದ್ದೇ, ಫಸ್ಟ್ ಅಲ್ಲ. ಅವರ ಶೂರ್ಪನಖಿಗೆ ನಾನು ರಾಮ ಹೇಳಿದ್ದೇನೆ, ರಾವಣ ಹೇಳಿದ್ದೇನೆ. ಆದರೆ ಅವರು ಪ್ರಸಿದ್ಧರಾದ ವೇದಿಕೆಯಲ್ಲಿ ನಾನು ಶೂರ್ಪನಖಿ ಹೇಳಿದ್ದೇನೆ. ಕೊಂಕಣಿಯಲ್ಲಿ ಒಂದು ಶೂರ್ಪನಖಿ ಹೇಳಿದ್ದಾರೆ ಅವರು, ಅದ್ಭುತ. ಒಂದು ಕೊಂಕಣಿ ಶೂರ್ಪನಖಿ ಹೇಗೆ ಅಂತ ನೀವು ಕೊಂಕಣಿ ಬಲ್ಲವರ ಹತ್ರವೇ ಕೇಳಬೇಕು. ಕೊಂಕಣಿ ತಂಡ ಆಗೈತು. ಕಾರ್ಕಳ ವಾಮನ್ ಪ್ರಭುಗಳು, ಮದ್ದು ಶೆಣೈ, ಒಂದಕ್ಕೆ ರಾಘವೇಂದ್ರ ಕಾಮತರು ಬಂದಾಗ ನಾನು ಹೋಗಿದ್ದೆ 2-3 ತಾಳಮದಲಿಗೆ. ಪುಂಡ್ಲಿಕ್ ಶೆಣೈ ಅವರು ಕೊಂಕಣಿಯಲ್ಲಿ ಪದ್ಯಗಳನ್ನು ಬರೆದರು, ಅದು ಪ್ರಕಟ ಆಗಬೇಕು. ಮಾರೂರು ಮಂಜುನಾಥ ಭಂಡಾರಿ ಪುಂಡ್ಲಿಕ್ ಶೆಣೈ ಸಂಸ್ಮರಣೆ ಸೀರೀಸ್ ಮಾಡ್ಬೋದು, 5 ಪ್ರಸಂಗ ಪ್ರಿಂಟ್ ಮಾಡಿಸಿ. 400 ಮೇಲೆ ನಾಟಕ ಬರೆದಿದ್ದಾರೆ ಅವರು, ಪುಂಡ್ಲಿಕ್ ಶೆಣೈ ಅವರು. ಕನ್ನಡ, ಕೊಂಕಣಿ, ತುಳು ಎಲ್ಲ ಪ್ರಿಂಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು 30 ತೆಗೆದು ಒಂದು 89 ನಾಟಕ ಮಾಡ್ಬೋದು. ಮಂಜುನಾಥ ಭಂಡಾರಿದ್ದು ಹಾಗೆ. ನೀವು ಸಂಸ್ಮರಣೆ ಪ್ರತಿ ಸಲ ನಡಿಗುತ್ತಲ್ಲಿ ಮಾಡಿದ್ರೆ ಒಳ್ಳೆಯದು, ಇಲ್ಲಿ ಮಾಡ್ಬೋದು. ಬೇರೆಯವರು ಮಾಡ್ತಾರೆ ಸಪ್ತಾಹ, ಯಕ್ಷಸಂಗಮದ ಕಾರ್ಯಕ್ರಮ, ಇದಕ್ಕೆಲ್ಲ ಒಂದು ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾರೂರು ಮಂಜುನಾಥ ಭಂಡಾರಿ ವೇದಿಕೆ, ಇಲ್ಲಂದರೆ ಮಾರೂರು ಮಂಜುನಾಥ ಭಂಡಾರಿ ಸಂಸ್ಮರಣೆ. 2 ನಿಮಿಷ ಯಾರಾದರೂ ಮಾತನಾಡೋದು. ಹಾಗೆ ಮಾಡಿ ಕಲಾವಿದರನ್ನು ಪುನರುಜ್ಜೀವನ ಮಾಡ್ಬೋದು. ಈ ಪ್ರದೇಶದಲ್ಲಿ ಯಕ್ಷಗಾನದ ಅಭಿರುಚಿಯ ಬೆಳವಣಿಗೆಯಲ್ಲಿ ಮಂಜುನಾಥ ಭಂಡಾರಿ ಕೊಡುಗೆ ಭಾಳ ದೊಡ್ಡದು. ಒಂದು 70-80 ಪ್ರಸಂಗ ಬಾಯಿಗೆ ಬರ್ತಿತ್ತು ಅವರಿಗೆ, ಒಳ್ಳೆ ಕಂಚಿನ ಕಂಠ. ಮತ್ತು ಅವರ ಸ್ವರ ವಿಚಿತ್ರ ಏನಂದರೆ, ಮಾಗಧನ ಅರ್ಥ ಹೇಳುವವರು. ದ್ರೌಪದಿ, ಸತ್ಯಭಾಮೆ, ಕೈಕೆ ಎಲ್ಲ ಅಷ್ಟು ಚೆಂದ ಹೇಳ್ತಿದ್ರು. ಸ್ತ್ರೀ ಪಾತ್ರಕ್ಕೂ ಪುರುಷ ಪಾತ್ರಕ್ಕೂ ಸರಿಯಾಗಿ ಆಗುವ ಸ್ವರ ಇಬ್ಬರದ್ದು ನಮ್ಮ ಯಕ್ಷಗಾನದಲ್ಲಿ. ಗೋವಿಂದ ಭಟ್ರು, ಮಂಜುನಾಥ ಭಂಡಾರಿ, 2 ಜನ. ಯಾಕೆ ನಾನು ಇದನ್ನು ಹೇಳಿದೆ ಅಂದರೆ, ತಾಳಮದಲೆಯಲ್ಲಿ ಸ್ತ್ರೀ ಪಾತ್ರದ ಕೊರತೆ ಇತ್ತು ಒಂದು ಕಾಲಕ್ಕೆ. ಬಳ್ಳುಕರಾಯರು ಅಂತ ಒಬ್ಬರಿದ್ದರಂತೆ, MR ಶಾಸ್ತ್ರಿಗಳಿದ್ದರು. ಆಮೇಲೆ ಯಾರೋ ಹೇಳ್ತಿದ್ರು, ಆ ಕೊರತೆಯನ್ನು ತುಂಬಿಸಿದವರು 3: ಹುಳಿ ರಾಮಚಂದ್ರರಾವ್, ಮುಡಮಲ್ಲಿ ಶಾಸ್ತ್ರಿ, ಮಂಜುನಾಥ ಭಂಡಾರಿ. ಮಂಜುನಾಥ ಭಂಡಾರಿ ಅವರ ಅಭ್ಯಾಸ ಕೂಟಗಳಲ್ಲಿ ಸ್ತ್ರೀ ಪಾತ್ರ ಹೇಳಲೇ ಇಲ್ಲ ಅಂತೆ. ಅವರ ಅಂಬೆ ಹೇಳಿ ಬಜ್ಪೆಯಲ್ಲಿ ಒಂದು ಶೇಣಿಯವರೆಗೆ ಸ್ವಲ್ಪ ಜೋರು ಆಗಿದೆ, ಸ್ವಲ್ಪ ಜೋರೇ ಆಗಿದೆ. ಶೇಣಿಯವರ ಅಂಬೆಯನ್ನು ಕುಟುಕುತ್ತಾರಲ್ಲ, ಏನೋ ಒಂದು ಉದಾಹರಣೆ ಕೊಟ್ಟರು. ಮಂಜುನಾಥ ಭಂಡಾರಿ ಅಂಥದ್ದೇ ಒಂದು ಉತ್ತರ ಕೊಟ್ಟ. ಈಗ ನಾನು ಸಭೆಯಲ್ಲಿ ಹೇಳುವುದಿಲ್ಲ ಅದನ್ನು. ಶೇಣಿ ವಾಸ್ ಟೇಕನ್ ಅ ಬ್ಯಾಕ್. ಓ, ನನಗೂ ಅಡ್ಡ ಸವಾಲು ಹಾಕುವ ಹುಡುಗರು ಇದ್ದಾರೆ ಅಂತ. ಏನು ಹೇಳಿದ್ದು ಗೊತ್ತಾ, ನೀನು ಇನ್ನು ಎಲ್ಲಿ ಹೋಗ್ತೀಯ ಅಂತ. ಸಾಲ್ವ ಬಿಟ್ಟ, ನನಗೆ ನೀನು ಆಗಲಿಕ್ಕಿಲ್ಲ, ಇನ್ನು ಎಲ್ಲಿ ಮನೆ ಮಾಡ್ತಿ. ಅರ್ಥ ಆಯ್ತಾ? ಹೇಗೆ ಬೇಕಾದರೂ ತಕ್ಕೊಳ್ಬೋದು. ಮಂಜುನಾಥ ಟಿಪಿಕಲ್ ಕೊಂಕಣಿ ಕನ್ನಡದಲ್ಲಿದ್ರು, ಮಾಡುತ್ತೇನೆ, ಮನೆ ಮಾಡುತ್ತೇನೆ, ಈ ಊರಿನಲ್ಲೇ ಬೀದಿಯ ತುದಿಯಲ್ಲಿ ಮಾಡುತ್ತೇನೆ, ಇಲ್ಲಿ ಭೀಷ್ಮ ಬಂದಿದ್ದ ಎಂದು ಹೇಳುತ್ತೇನೆ. ಮಂಜುನಾಥ ಭಂಡಾರಿ ಶೈಲಿಯೇ ಹಾಗಾಗಿತ್ತು. ಒಳ್ಳೆ ಕನ್ನಡ, ಸಣ್ಣ ಸಣ್ಣ ವಾಕ್ಯ, ದೊಡ್ಡದು ಇತ್ತು. ಪಂಪಭಾರತ, ಲಕ್ಷ್ಮೀಶ, ಪಂಪಭಾರತ ಭಾಗಶಃ, ಇಡೀ ಗದಾಯುದ್ಧ, ಕುಮಾರವ್ಯಾಸ ತುಂಬ ಚೆನ್ನಾಗಿ ಬರ್ತಿತ್ತು. ಒಂದು ಪದ್ಯದಿಂದ ನಾವು ಕೋಟ್ ಮಾಡಿದರೆ ಅದರಿಂದಲೇ ಅವರು ಮಾಡ್ತಿದ್ರು. ಮತ್ತು ಆಧಾರಗಳನ್ನು ಕೊಡುವಾಗ 2-3 ಕ್ರಮ ಇದೆ. ಮೂಲ ಭಾರತ, ಕುಮಾರವ್ಯಾಸ, ಎಲ್ಲಿಂದಾದರೂ ನಾವು ಹೇಳ್ತೇವಲ್ಲ, ಈಗುಂಟು. ಅವರು ಪ್ರಸಂಗಗಳಿಂದಲೇ ತೆಗೆದು ಹೇಳ್ತಿದ್ರು. ನೀನು ಹೀಗೆ ಹೇಳಿದ್ದಿ, ನೀನು ಹಾಗೆ ಹೇಳಿದ್ದಿ. ಪ್ರಸಂಗದಿಂದ ಪದ್ಯವನ್ನು ಹೇಳಿದರೆ ಮತ್ತೆ ನಾವು ಮಾತಾಡುವಾಗಿಲ್ಲ ಅಲ್ಲ. ಇಟ್ಸ್ ಎ ಗುಡ್ ವೆಪನ್ ಆಲ್ಸೋ. ಸ್ವಚ್ಛ ಮೈಕ್ ಇಲ್ಲದ ಕಾಲದಲ್ಲಿ ಕೂಡ 500 ಜನರ ಸಭೆ ತುದಿಗೆ ಕೇಳ್ತಾ ಇದ್ದ ಅರ್ಥ ಅವರದ್ದು. ಮತ್ತು ತಾನೆಷ್ಟು ತಾನೇನನ್ನು ಪ್ರಜ್ಞೆ ಕೂಡ ಅವರಿಗಿತ್ತು. ಎಂದೂ ತಾನು ಮಹಾನ್ ಕಲಾವಿದ ಅಂತ ಅವರು ತೋರಿಸಲೇ ಇಲ್ಲ. ಹಾರ್ದಿಕವಾಗಿ ವಿನಯದಿಂದ ಅಲ್ಲ, ಭಾವಿಸಲೇ ಇಲ್ಲ. ಎಲ್ಲರೊಟ್ಟಿಗೆ ಸಮರಸವಾಗಿದ್ದರು. ಹಿ ವಾಸ್ ಎ ವೆರಿ ಗುಡ್ ಟೀಚರ್. ತುಂಬ ಶಕ್ತಿ ಸಾಮರ್ಥ್ಯ. ಸೈಕಲಲ್ಲಿ ಬಂದು ಹೋಗಿ ಮಾಡಿ ಶಾಲೆ ಕೆಲಸ ಎಲ್ಲ ಮಾಡಿ ತಾಳಮದ ಅರ್ಥಧಾರಿಯಾಗಿ ಅವರು ಹೋಗಲಿಕ್ಕಿದ್ದರೂ ಕೂಡ ಶಾಲೆ ಕೆಲಸಕ್ಕೆ ಎಂದೂ ಅನ್ಯಾಯ ಮಾಡಲಿಲ್ಲ. ಒಂದು ದಿವಸ ಅವರು ತಾಳಮದಲ್ಲಿ ತಡವಾಗಿ ಬರುವಾಗ ನನಗೆ ಗೊತ್ತಾಯಿತು, ಎಂಥದ್ದೋ ಹಾಲಿನ ಪುಡಿ ಕೊಂಡೋಗ್ಲಿಕ್ಕೆ ಉಂಟು. ಅದು ಬೇರೆ ಮಾಸ್ಟರ್ಗಳು ಮಾಡ್ಬೋದಾಗಿತ್ತು. ಅವರ ಸರ್ವೀಸನ್ನು 4-5 ವರ್ಷ ಬೆಳ್ತಂಗಡಿಯ ಪರಿಸರದಲ್ಲಿ ಸ್ವಲ್ಪ ಕಷ್ಟದ ಕಾಲ, ಅವರಿಗೆ ಸಮಸ್ಯೆಗಳು ಬಂತು. ಆಗ ಊರಿನವರು ನಾವೆಲ್ಲ ಬೆಂಬಲಿಸಿದ್ದೇವೆ. ಇನ್ನು 20 ವರ್ಷ ಆದರೂ ಬದುಕಿದ್ದಿದ್ರೆ ಅವರು, ಈಗ 88, ಒಂದು 75-78 ವರ್ಷದವರೆಗಾದರೂ ಬದುಕಿದ್ರೆ ನಾಡಿನ ಅನೇಕ ಮಾನ ಸನ್ಮಾನಗಳು ಅವರಿಗೆ ಬರ್ತಿತ್ತು, ಗೌರವಗಳು ಬರ್ತಿತ್ತು.
ನಾವು ಎರಡನೇವರಾಗಿ ಅವರನ್ನು ಖಂಡಿತವಾಗಿ ಒಂದನೇವರಾಗಿ ಒಪ್ಪುತ್ತಿದ್ದೆವು. ಅಂತಹ ಒಬ್ಬ ಆತ್ಮೀಯ ಸುಮಾರು 30 ವರ್ಷಗಳ ಕಾಲ ಮನೆ ಮಟ್ಟದಲ್ಲಿ, ವೈಯಕ್ತಿಕ ಮಟ್ಟದಲ್ಲಿ, ಹೊರಗೆ, ಸಾಮಾಜಿಕವಾಗಿ, ಹೋಟೆಲ್ನಲ್ಲಿ, ಅಂಗಡಿಯಲ್ಲಿ ಎಲ್ಲಿ ಸಿಕ್ಕಲಿ ಆತ್ಮೀಯವಾಗಿ ಮಾತಾಡುವ ಮಂಜುನಾಥ್ ಭಂಡಾರಿಯನ್ನು ಕಳ್ಕೊಂಡ ನಷ್ಟ ನಮಗೆ ವೇದಿಕೆಯಲ್ಲಿ ಇದ್ದವರಿಗೆ ಈಗಲೂ ಗೊತ್ತಾಗ್ತದೆ. ಮಂಜುನಾಥ್ ಭಂಡಾರಿ ಸಜ್ಜನರಾಗಿ ಬದುಕಿ ಒಳ್ಳೆ ಕಲಾವಿದರಾಗಿದ್ದಾರೆ, ಮೋಕ್ಷಕ್ಕೆ ಹೋಗಿದ್ದಾರೆ ಸ್ಪಷ್ಟ. ಆದರೆ ನಾನು ಹೇಳೋದು, ಮಂಜುನಾಥ್ ಭಂಡಾರಿ ಇನ್ನೊಂದು ರೀತಿಯಲ್ಲಿ ಮರುಹುಟ್ಟು ಪಡಿಬೇಕು. ಈ ಶುಡ್ ಬಿ ರೀಬಾರ್ನ್. ಮಂಜುನಾಥ ಭಂಡಾರಿ ಪ್ರಜ್ಞೆ ಉಂಟಲ್ಲ, ತುಂಡು ತಯಾರು ಮಾಡಿ ಅರ್ಥ ಹೇಳೋದೆಲ್ಲ ಅಲ್ಲ. ಅವರು ಬುಡದಿಂದ ತುದಿವರೆಗೆ ಓದ್ತಿದ್ರು. ಅಪ್ರಸಿದ್ಧವಾದ ಭಾಗ ನಾವು ತಾಳಮಂದರಿಗೆ ತೆಕ್ಕೊಳ್ಳದಿದ್ದದನ್ನು ತೆಕ್ಕೊಂಡ್ರು ಅವರು ಅರ್ಥ ಹೇಳ್ತಿದ್ರು. ಹೀಗೆ ಮೂಲಭೂತವಾಗಿ ವೇದಿಕೆ ಅನುಭವ, ಕುಳಿತುಕೊಳ್ಳುವ ಕ್ರಮ, ವೇದಿಕೆಯಲ್ಲಿ ಕಲಾವಿದರೊಂದಿಗೆ ಇರುವ ಕ್ರಮ ಮತ್ತು ತಾಳಮದ್ದಲೆ ನಿಜವಾದ ಒಂದು ನಾಟಕವಾಗಿ ರಂಜನೀಯವಾಗಿ ಕೊಡುವಂತಹ ರೀತಿ, ಇದೆಲ್ಲ ನಮಗೆ ಆದರ್ಶಪ್ರಾಯರು. ಮಂಜುನಾಥ ಪ್ರಜ್ಞೆ ಮತ್ತೊಮ್ಮೆ ಉದ್ಭವಿಸಲಿ. ಓಂ ಸ್ವಸ್ತಿ.